ಸ್ನೇಹಿತರೆ, ರಿಸಲ್ಟ್ ಬಂದಾಗ, ಪರೀಕ್ಷೆಗಳ ರಿಸಲ್ಟ್ ಬಂದಾಗ ಉಡುಪಿ, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಮತ್ತು ಕಾರವಾರ, ಈ ಕರಾವಳಿ ಭಾಗದವರು ಯಾವಾಗಲೂ ಟಾಪಲ್ಲೇ ಇರ್ತಾರಲ್ಲ. ಯಾಕೆ? ಏನು ವಿಶೇಷ? ಕೆಲವರು ಹೇಳ್ತಾರಲ್ಲ, ಮೀನು ತಿಂತಾರ ಆ ಕಡೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅದಕ್ಕೆ ಬ್ರೈನ್ ಚುರುಕಾಗಿರುತ್ತೆ ಅಂತ ಹೇಳ್ತಾರಲ್ಲ. ನಿಜಾನ? ಯಾಕೆ? ಸರ್ಕಾರಗಳು ಬದಲಾಗಿವೆ, CMಗಳು ಬದಲಾಗಿದ್ದಾರೆ. ಆದರೆ ಕಳೆದ 20-30 ವರ್ಷಗಳಿಂದ ಬದಲಾಗದೆ ಉಳಿದಿರೋದು ಒಂದೇ ಒಂದು ವಿಚಾರ. ಅದು SSLC ಮತ್ತು PUC ರಿಸಲ್ಟ್ನಲ್ಲಿ ಕರಾವಳಿ ಜಿಲ್ಲೆಗಳ ದರ್ಬಾರ್. 2026ರ ರಿಸಲ್ಟ್ ಬಂದಿದೆ. ಇಲ್ಲೂ ಮತ್ತೆ ಅದೇ ಕತೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡವೇ ರಾಜ್ಯಕ್ಕೆ ಬಾಸ್. ಸಿಲಿಕಾನ್ ಸಿಟಿ ಬೆಂಗಳೂರು ಇರ್ಬೋದು ಅಥವಾ ಇಡೀ ರಾಜ್ಯದ ಬೇರೆ ಯಾವುದೇ ಜಿಲ್ಲೆ ಇರ್ಬೋದು, ಎಕ್ಸಾಮ್ ಅಂತ ಬಂದ್ರೆ ಕರಾವಳಿ ಅವರನ್ನ ಟಚ್ ಮಾಡೋಕ್ಕೂ ಆಗ್ತಾ ಇಲ್ಲ. ಹಾಗೆ ನೋಡಿದ್ರೆ ಇಡೀ ರಾಜ್ಯವನ್ನ ಮೀರಿಸೋ ಈ ಶೈಕ್ಷಣಿಕ ಪವರ್ ಕರಾವಳಿ ಜಿಲ್ಲೆಗಳಿಗೆ ಎಲ್ಲಿಂದ ಬಂತು? ಯಾವಾಗ್ಲೂ ಇವರೇ ಫಸ್ಟ್. ಹೇಗೆ? ಯಾಕೆ? ಇವರ ಕ್ಲಾಸ್ ರೂಮ್ಗಳಲ್ಲಿ ನಡೆಯೋ ಆ ಮ್ಯಾಜಿಕ್ ಆದ್ರೂ ಏನು? ರಹಸ್ಯ ಬರೀ ಮಾರ್ಕ್ಸ್ ಮಾತ್ರ ಅಲ್ಲ, ಭಾರತದ ಟಾಪ್ ಬ್ಯಾಂಕ್ಗಳನ್ನೇ ಈ ಮಣ್ಣಿನ ಜನ ಕಟ್ಟಿದ್ದು ಹೇಗೆ? ಮತ್ತು ಇವರ ಈ ಯಶಸ್ಸಿನಿಂದ ರಾಜ್ಯದ ಇತರ ಜಿಲ್ಲೆಗಳು ಕಲಿತುಕೊಳ್ಳಬೇಕಾಗಿರೋ ಪಾಠವಾದ್ರೂ ಏನು? ಬನ್ನಿ, ಕರಾವಳಿಯ ಈ ಅನ್ಬೀಟಬಲ್ ಎಜುಕೇಶನ್ ಸಕ್ಸಸ್ ಸ್ಟೋರಿಯನ್ನ ಇವತ್ತು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. 2026ರ ಪರೀಕ್ಷಾ ರಣರಂಗ, ಅಂಕದ ಬೇಟೆಯಲ್ಲಿ ಕರಾವಳಿಯದ್ದೇ ದರ್ಬಾರ್. 2026ರ ಸೆಕೆಂಡ್ PUC ರಿಸಲ್ಟ್ ನೋಡಿ. ಇಡೀ ರಾಜ್ಯದ ಪರ್ಸೆಂಟೇಜ್ ಇರುವುದು 86.48%. ಆದರೆ ಉಡುಪಿ 96% ತಗೊಂಡು ರಾಜ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡನು 96, ಅಲ್ಲಿ ಪಾಯಿಂಟ್ ಸಮಥಿಂಗ್ ಅಷ್ಟೇ ಡಿಫರೆನ್ಸ್. ಉಡುಪಿ 96.39, ದಕ್ಷಿಣ ಕನ್ನಡ 96.35 ಸೆಕೆಂಡ್ ಪ್ಲೇಸ್, ಉತ್ತರ ಕನ್ನಡ 91.78 ರಿಸಲ್ಟ್ ಕೊಟ್ಟು ಅವರು ಕೂಡ ಟಾಪ್ ಲಿಸ್ಟ್ ನಲ್ಲೇ ಇದ್ದಾರೆ. ಸೇಮ್ ಟೈಮ್ IT ಹಬ್, ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇರೋ ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಕಾಲೇಜುಗಳು ಸಿಕ್ಕಾಪಟ್ಟೆ ಅದ್ದೂರಿಯಾಗಿರೋ IT ಹಬ್ ಬೆಂಗಳೂರು ಸೌತ್ ಇರೋದು ಕೇವಲ 90.55% ನಲ್ಲಿ. ಇನ್ನು SSLC ಕಡೆಗೆ ಬಂದರೆ ಕರಾವಳಿಯ ಅಬ್ಬರ ಇನ್ನೂ ಜೋರಾಗಿದೆ. ದಕ್ಷಿಣ ಕನ್ನಡ 98.40 ರಾಜ್ಯಕ್ಕೆ ಟಾಪ್, ಉಡುಪಿ 98.18 ಕ್ಲೋಸ್ ಸೆಕೆಂಡ್, ಉತ್ತರ ಕನ್ನಡ 98.09 ಥರ್ಡ್ ಪ್ಲೇಸ್. ಅಂದರೆ ಇಡೀ ರಾಜ್ಯದ ಆವರೇಜ್ 94 ಇದ್ರೆ ಈ 3 ಜಿಲ್ಲೆಗಳು 98ನ ಗಡಿ ದಾಟಿ ಇತಿಹಾಸ ಸೃಷ್ಟಿಸಿವೆ. ಮೊದಲೇ ಹೇಳಿದ ಹಾಗೆ ಒಂದಿನದ ಮ್ಯಾಜಿಕ್ ಅಲ್ಲ ಸ್ನೇಹಿತರೆ, ಹಿಸ್ಟ್ರಿ ತೆಗೆದು ನೋಡಿ ನೀವು. 2025ರಲ್ಲೂ ಅದೇ ಕತೆ. PUC, SSLC ಎರಡರಲ್ಲೂ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇವರದೇ ಟಾಪ್ 3 ಪ್ಲೇಸ್. 2024, 2023 ನೀವು ಎಷ್ಟೇ ವರ್ಷ ಹಿಂದಕ್ಕೆ ಹೋದ್ರೂ ಕರಾವಳಿ ಜಿಲ್ಲೆಗಳು ಟಾಪ್ 1-2ರಲ್ಲೇ ಇರ್ತಾರೆ. ಅದರ ಬೆನ್ನಲ್ಲೇ ಮಲೆನಾಡಿನ ಜಿಲ್ಲೆಗಳು ಫಾಲೋ ಮಾಡ್ತವೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ ನಿಮಗೆ? ಕರಾವಳಿಯಲ್ಲಿ ಈ ರಿಸಲ್ಟ್ ಬರೋದು ಕೇವಲ ಲಕ್ಷ ಫೀಸ್ ಕಟ್ಟೋ ಪ್ರೈವೇಟ್ ಶಾಲೆಗಳಿಂದ ಅಲ್ಲ. ಈ ಬಾರಿ ಒಟ್ಟಾರೆ ರಾಜ್ಯದ ಸರ್ಕಾರಿ PU ಕಾಲೇಜುಗಳ ಪಾಸ್ ಪರ್ಸೆಂಟೇಜ್ 78.7% ಇದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ PU ಕಾಲೇಜುಗಳ ಗೌರ್ಮೆಂಟ್ ಅಲ್ಲಿನ ರಿಸಲ್ಟ್ 92.4% ಇದೆ. ಗೌರ್ಮೆಂಟ್ ಕಾಲೇಜ್ ಮತ್ತು ಶಾಲೆಗಳನ್ನ ತಗೊಂಡ್ರು ಕೂಡ ರಾಜ್ಯಕ್ಕೆ ಫಸ್ಟ್ ಇದ್ದಾರೆ ಇವರು. ಉಡುಪಿ ಮತ್ತು ಉತ್ತರ ಕನ್ನಡದ ಸರ್ಕಾರಿ ಕಾಲೇಜುಗಳು ಕೂಡ ಇದರ ಬೆನ್ನಲ್ಲೇ ಇದ್ದಾರೆ. ಟಾಪ್ 3 ಇವರೇ ಇದ್ದಾರೆ. ಏನಲ್ಲೂ ಸರ್ಕಾರಿ ಅಂತ ಬಂದ್ರು ಕೂಡ. ಅಂದ್ರೆ ಬೇರೆಲ್ಲಾ ಕಡೆ ಸರ್ಕಾರಿ ಶಾಲೆಗಳಿಗೆ ಜನ ಸೇರಲ್ಲ, ಹೋಗಲ್ಲ, ಅಲ್ಲಿ ಯಾರು ಸೇರಿಸ್ತಾರ್ರಿ, ಕ್ವಾಲಿಟಿ ಇಲ್ಲ ಅಂತೆಲ್ಲ ಮೂಗ್ ಮುರಿಯೋ ಟೈಮ್ ನಲ್ಲಿ ಕರಾವಳಿಯಲ್ಲಿ ಅದೇ ಸರ್ಕಾರಿ ಶಾಲೆಗಳು ಬೆಂಗಳೂರಿನ ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಕೌಂಟರ್ ಕೊಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ನಲ್ಲಿ. ರಿಸಲ್ಟ್ ಕೊಡೋದು ಕೇವಲ ದುಬಾರಿ ಫೀಸ್ ಅಲ್ಲ, ಶಾಲೆಯ ಬಿಲ್ಡಿಂಗು, ಮುಂದೆ ಇರೋ ಹಸಿರು ಹುಲ್ಲುಗಾವಲು ಅಲ್ಲ, ಅದು ಎಜುಕೇಶನ್ ನ ಕ್ವಾಲಿಟಿ ಮತ್ತು ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಮತ್ತು ಟೀಚರ್ಸ್ ಕ್ವಾಲಿಟಿ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಹಾಗಿದ್ರೆ ಕರಾವಳಿಯಲ್ಲಿ ಯಾಕಿದೆ ಡಿಫ್ರೆಂಟ್? ಕರಾವಳಿ ಎಜುಕೇಶನ್ ಸಿಸ್ಟಮ್ ನ ಬೇರಿರೋದಾದ್ರೂ ಎಲ್ಲಿ? ಬನ್ನಿ 200 ವರ್ಷಗಳ ಹಿಂದಿನ ಆ ರೋಚಕ ಇತಿಹಾಸವನ್ನ ತಿಳ್ಕೊಳ್ತಾ ಹೋಗೋಣ. ಈಗ ಅಕ್ಷರ ಕಲಿಸಿದ ಐತಿಹಾಸಿಕ ಕ್ರಾಂತಿ. ಶಿಕ್ಷಣ ಅನ್ನೋದು ಬರೀ ಓದಲ್ಲ, ಅದೊಂದು ಗೌರವ. ಸ್ನೇಹಿತರೆ, ಕರಾವಳಿಯ ಈ ನಿರಂತರ ಸಾಧನೆಗೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಬ್ರಿಟಿಷರ ಕಾಲದಲ್ಲೇ ಮಂಗಳೂರು ಒಂದು ದೊಡ್ಡ ಎಜುಕೇಶನ್ ಹಬ್ ಆಗಿತ್ತು. ಅಕ್ಟೋಬರ್ 31, 1834 ಬ್ಯಾಸೆಲ್ ಮಿಷನ್ ಅನ್ನು ಕ್ರಿಶ್ಚಿಯನ್ ಮಿಷನರಿಗಳು ಮಂಗಳೂರಿಗೆ ಕಾಲಿಟ್ರು. 1836ರಲ್ಲಿ ಮೊದಲ ಕನ್ನಡ ಶಾಲೆಯನ್ನ ಶುರು ಮಾಡಿದ್ರು. 1838ರಲ್ಲೇ ಇಂಗ್ಲಿಷ್ ಶಾಲೆಯನ್ನ ತೆರೆದ್ರು. ಅಷ್ಟೇ ಅಲ್ಲ, 1841ರಲ್ಲಿ ಬ್ಯಾಸೆಲ್ ಮಿಷನ್ ಪ್ರೆಸ್, ಪ್ರಿಂಟಿಂಗ್ ಪ್ರೆಸ್ ಹಾಕಿ ಮಂಗಳೂರು ಸಮಾಚಾರ ಅನ್ನೋ ಮೊದಲ ಕನ್ನಡ ನ್ಯೂಸ್ ಪೇಪರ್ ಕೂಡ ತಗೊಂಬಂದ್ರು. 1846ರಷ್ಟು ಹೊತ್ತಿಗೆ ನೇಕಾರಿಕೆ ಮತ್ತು ಕಾರ್ಪೆಂಟ್ರಿ ಕಲಿಸೋ ಇಂಡಸ್ಟ್ರಿಯಲ್ ಸ್ಕೂಲ್ ಕೂಡ ಶುರು ಮಾಡಿದ್ರು. ಆಗ ಬ್ರಿಟಿಷರು ತಮಗೆ ಬೇಕಾದ ಕೆಲಸಗಾರನ ತಯಾರು ಮಾಡೋಕೆ ಮತ್ತೆ ಧರ್ಮ ಪ್ರಚಾರ ಮಾಡಕ್ಕೆ, ಮತ ಪ್ರಚಾರ ಮಾಡಕ್ಕೆ
ಈ ಶಾಲೆಗಳನ್ನ ಓಪನ್ ಮಾಡಿದ್ರು. ಅಂದ್ರಲ್ಲಿ ಎರಡೆರಡು ಉದ್ದೇಶ ಇತ್ತು. ಕಮರ್ಷಿಯಲ್ ಉದ್ದೇಶ ಇತ್ತು, ಕಂಟ್ರೋಲ್ನ ಉದ್ದೇಶ ಇತ್ತು, ಹಾಗೂ ಮತ ಪ್ರಚಾರ, ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡೋ ಉದ್ದೇಶ ಕೂಡ ಇತ್ತು. ಆದ್ರೆ ಇದರಿಂದ ಒಳ್ಳೇದು ಕೂಡ ಆಯ್ತು. ಅವತ್ತು ಕನ್ನಡ ಶಾಲೆಗಳನ್ನ ಕೂಡ ಓಪನ್ ಮಾಡಿದ್ರು, ಬರೀ ಇಂಗ್ಲಿಷ್ ಶಾಲೆಗಳನ್ನೆಲ್ಲ. ನಮ್ಮ ಕರಾವಳಿಗೆ ಸಿಕ್ಕ ಅತಿ ದೊಡ್ಡ ವರದಾನ ಆಯ್ತು ಅದು. ಅಷ್ಟು ಮಾತ್ರ ಅಲ್ಲ, ಈ ಇತಿಹಾಸ ಮಾತ್ರ ಅಲ್ಲ, ಕರಾವಳಿ ಜನರ ಮೈಂಡ್ ಸೆಟ್ಟೇ ಬೇರೆ ಇದೆ. ಕರಾವಳಿಯಲ್ಲಿ ಶಿಕ್ಷಣ ಅಂದರೆ ಅದು ಕೇವಲ ಕೆಲಸ ತಗೊಳ್ಳೋ ಟೂಲ್ ಅಲ್ಲ, ಅದು ಸಾಂಸ್ಕೃತಿಕ ಪ್ರತಿಷ್ಠೆ. ಅಪ್ಪ ಅಮ್ಮ ಕೂಲಿ ಮಾಡಿದ್ರು ಸರಿ, ಆಸ್ತಿ ಮಾರಿದ್ರು ಸರಿ, ಮಕ್ಕಳಿಗೆ ಬೆಸ್ಟ್ ಎಜುಕೇಷನ್ ಕೊಡೋದು ಅವರ ಜೀವನದ ಹಠ, ಅವರ ರಕ್ತದಲ್ಲೇ ಇದೆ. ಅದಕ್ಕೆ ಉಡುಪಿ ಜಿಲ್ಲೆ ಇವತ್ತು ಸಾಕ್ಷರತೆಯಲ್ಲಿ ಲಿಟ್ರಸಿ ರೇಟ್ನಲ್ಲಿ 95% ದಾಟ್ ಹೋಗಿದೆ. ಸಂಪೂರ್ಣ ಸಾಕ್ಷರ ಜಿಲ್ಲೆಯಾಗೋ ಹತ್ತಿರಕ್ಕೆ ಬಂದ್ಬಿಟ್ಟಿದೆ. ಇನ್ನು ಈ ಎಜುಕೇಶನ್ ಸಿಸ್ಟಮ್ಗೆ ಅತಿ ದೊಡ್ಡ ಶಕ್ತಿ ಕೊಟ್ಟಿದ್ದು ಅಲ್ಲಿನ ಖಾಸಗಿ ಸಂಸ್ಥೆಗಳು ಕೂಡ. ನಿಮಗೊಂದು ಡೌಟ್ ಬರ್ಬೋದು, ರಾಜ್ಯದ ಮೂಲೆ ಮೂಲೆಯಲ್ಲೂ ಸಾವಿರಾರು ಪ್ರೈವೇಟ್ ಸ್ಕೂಲ್ಸ್, ಕಾಲೇಜಸ್ ಇದಾವಲ್ವಾ, ಆದರೆ ಕರಾವಳಿಯ ಪ್ರೈವೇಟ್ ಶಾಲೆಗಳೇ ಯಾಕೆ ಡಿಫ್ರೆಂಟ್ ಅಂತ. ಅದಕ್ಕೆ ಉತ್ತರ ತುಂಬ ಕ್ಲಿಯರ್ ಇದೆ. ಬೆಂಗಳೂರು ಅಥವಾ ಬೇರೆ ಸಿಟಿಗಳಲ್ಲಿ ಪ್ರೈವೇಟ್ ಶಾಲೆಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ಕಾರ್ಪೊರೇಟ್ ಬಿಸ್ನೆಸ್ ಅಥವಾ ಲಾಭಕ್ಕಾಗಿ ನಡೆಯೋ ಸಂಸ್ಥೆಗಳು. ಆದರೆ ಕರಾವಳಿಯಲ್ಲಿ ಹುಟ್ಟಿಕೊಂಡ ಬಹುತೇಕ ಪ್ರೈವೇಟ್ ಸಂಸ್ಥೆಗಳು ಶುರುವಾಗಿದ್ದೇ ಧಾರ್ಮಿಕ ಮಠಮಾನ್ಯಗಳಿಂದ, ಕಮ್ಯುನಿಟಿ ಟ್ರಸ್ಟ್ಗಳಿಂದ ಅಥವಾ ದಾರ್ಶನಿಕರ ಸೇವಾ ಮನೋಭಾವದಿಂದ. ಉದಾಹರಣೆಗೆ 1953ರಲ್ಲಿ ಡಾಕ್ಟರ್ TMA ಪೈ ಅವರು ಬರೀ ಗುಡ್ಡವಾಗಿದ್ದ ಮಣಿಪಾಲವನ್ನ ಜಾಗತಿಕ ಶಿಕ್ಷಣ ಸಾಮ್ರಾಜ್ಯವನ್ನಾಗಿ ಬದಲಾಯಿಸಿದ್ರು. ದುಡ್ಡು ಓಡಾಡಲ್ವಾ? ದುಡ್ಡು ಓಡಾಡುತ್ತೆ, ಬಟ್ ಮಾಡಬೇಕಲ್ಲ ಸ್ವಾಮಿ, ಯಾರಿಗಾಗತ್ತೆ? ಮಣಿಪಾಲದಂಥ ಒಂದು ಅವಾಗೇನಿರಲಿಲ್ವಲ್ಲ ಅಲ್ಲಿ. ಇವಾಗ ಮಣಿಪಾಲ ಆಗಿದೆ. ಅವಾಗ ಏನಾಗಿತ್ತು? ಮಣಿಪಾಲ ಮಾಮೂಲಿ ಒಂದು ಜಾಗ ಆಗಿತ್ತು. ಅಲ್ಲಿ ಎಜುಕೇಷನ್ ಎಂಪೈರನ್ನು ಬಿಲ್ಡ್ ಮಾಡಿ ನಿಲ್ಲಿಸಿದ್ರು. 1979ರಲ್ಲಿ ನಿಟ್ಟೆ, 1995ರಲ್ಲಿ ಡಾಕ್ಟರ್ M ಮೋಹನ್ ಆಳ್ವ ಅವರಿಂದ ಆಳ್ವಾಸ್, ಹಾಗೆ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ SDM, ಹೀಗೆ ಸಾಲು ಸಾಲು ಪ್ರೈವೇಟ್ ಎಜುಕೇಷನಲ್ ಜೈಂಟ್ಸ್ ಹುಡ್ಕೊಂಡ್ರು ಅಲ್ಲಿ. ಕರಾವಳಿಯಲ್ಲಿ ಶಿಕ್ಷಣ ಅನ್ನೋದು ಒಂದು ಗುಣಮಟ್ಟದ ಪೈಪೋಟಿ, ಕ್ವಾಲಿಟಿ ಕಾಂಪಿಟೇಷನ್ ಆಯಿತು. ಈ ಸಂಸ್ಥೆಗಳ ನಡುವಿನ ಕಾಂಪಿಟೇಷನ್ ಇವತ್ತು ಇಡೀ ಕರಾವಳಿಯ ಎಜುಕೇಷನ್ ಲೆವೆಲ್ನ ಈ ಲೆವೆಲ್ಗೆ ಮೇಲಕ್ಕೆ ತಗೊಂಡು ಹೋಗಿದೆ. ಮೀನ್ ತಿನ್ನೋದು ಕಾರಣನಾ? ಇದಕ್ಕೆ ಉತ್ತರ ಸೈನ್ಸ್ ಹತ್ರ ಕೇಳಿದ್ರೆ ಅಲ್ಲ, ಅದು ಒಂದೇ ಕಾರಣ ಆಗಿರಕ್ಕೆ ಸಾಧ್ಯ ಇಲ್ಲ. ಮೀನ್ ತಿನ್ನೋದು ಜೆನೆಟಿಕ್ಸು ಅಷ್ಟು ಮಾತ್ರ ಕಾರಣ ಅಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಬುದ್ಧಿವಂತಿಕೆ ಯಾರಿಗೂ ಕೂಡ ಹುಟ್ಟಿನಿಂದಲೇ ಬಂದುಬಿಡೋದಿಲ್ಲ. ಬೇರೆ ಜಿಲ್ಲೆಯ ಮಕ್ಕಳಿಗೂ ಅದೇ ವಾತಾವರಣ, ಅದೇ ಎಜುಕೇಷನ್ ಸಿಸ್ಟಮ್ ಸಿಕ್ಕರೆ ಅವರು ಕೂಡ ಟಾಪಲ್ಲಿ ಬರ್ತಾರೆ. ಆದರೆ ಈ ಆಹಾರ ಪದ್ಧತಿ ಅದು ಎಜುಕೇಷನ್ ರಿಸಲ್ಟ್ಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಡ್ತಿರೋದಂತೂ ಹೌದು. ಯಾಕಂದರೆ ಕರಾವಳಿ ಜನರ ದೈನಂದಿನ ಆಹಾರ ಮೀನು. ಅದರಲ್ಲಿರೋ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಮೆದುಳಿನ ಬೆಳವಣಿಗೆಗೆ, ಏಕಾಗ್ರತೆಗೆ, ಮೆಮೊರಿ ಪವರ್ ಹೆಚ್ಚಿಸುವ ಅದ್ಭುತ ಬ್ರೈನ್ಗೆ ಬ್ರೈನ್ ಫುಡ್ ಹೌದು. ಹಾಗೆ ಮಲೆನಾಡಿನ ತಂಬುಳಿ, ಕಷಾಯ, ಸಾಂಬಾರ ಪದಾರ್ಥಗಳು ಮಕ್ಕಳ ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ತವೆ. ಮಕ್ಕಳು ಪದೇ ಪದೇ ಕಾಯಿಲೆ ಬೀಳಲ್ಲ, ಹೀಗಾಗಿ ಸ್ಕೂಲ್ಗೆ ಆಬ್ಸೆಂಟ್ ಆಗಲ್ಲ, ಓದಿನ ಕಾನ್ಸಂಟ್ರೇಷನ್ ಹಾಳಾಗಲ್ಲ ಅಂತ ಹೇಳ್ಬೋದು. ಹಾಗಂತ ಮೀನು ತಿಂದ ಮಾತ್ರಕ್ಕೆ, ಕಷಾಯ ಕುಡಿದ ಮಾತ್ರಕ್ಕೆ ಯಾರೂ ಸ್ಟೇಟಲ್ಲಿ ಫಸ್ಟ್ ಬರೋಕ್ಕೆ ಆಗಲ್ಲ. ಆಹಾರ ಬುದ್ಧಿಯ ಅಡಿಪಾಯ ಅಷ್ಟೇ. ಆದರೆ ಆ ಬುದ್ಧಿಯನ್ನು ರಿಸಲ್ಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಕರಾವಳಿಯ ಕ್ಲಾಸ್ ರೂಮ್ಗಳಲ್ಲಿ ನಡೆಯೋ ಆ ಒಂದು ಅದ್ಭುತ ರಹಸ್ಯ ತಂತ್ರವೇ ಕಾರಣ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಆದರೆ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಬರೀ ಮೀನು ತಿನ್ನೋದ್ರಿಂದ ಯಾರೂ ಟಾಪರ್ ಆಗೋದಿಲ್ಲ ಅಂಥೇಳಿ. ಭಾರತಕ್ಕೆ 7,500 ಕಿಲೋಮೀಟರ್ನ ಕರಾವಳಿ ಇದೆ. ಭಾರತಕ್ಕೆ ಗುಜರಾತಿಂದ ಶುರುವಾದರೆ ನಿಮಗೆ ಆ ಕಡೆ ವೆಸ್ಟ್ ಬೆಂಗಾಲ್ನ ಮೂಲೆ ತನಕನೂ ಕೂಡ ನಿಮಗೆ ಕರಾವಳಿ ಭಾರತಕ್ಕೆ ಇದೆ ಅಲ್ವಾ. ಎಲ್ಲ ಕಡೆ ಸೇಮ್ ಟ್ರೆಂಡ್ ಇರಬೇಕಾಗಿತ್ತಲ್ಲ ಕೋಸ್ಟ್ ಲೈನಲ್ಲಿ, ಹಂಗಿಲ್ವಲ್ಲ. ಈ ಕಡೆ ನಿಮಗೆ ಭಾರತದ ವೆಸ್ಟ್ ಕೋಸ್ಟಿಗೆ ಬಂದರೆ, ಅರಬ್ಬಿ ಸಮುದ್ರ ತೀರಕ್ಕೆ ಬಂದರೆ, ಇಲ್ಲಿ ಕರ್ನಾಟಕ ಆಮೇಲೆ ಕೇರಳದಲ್ಲಿ ಆ ಟ್ರೆಂಡ್ ಕಾಣುತ್ತೆ. ಕರಾವಳಿ ಜಿಲ್ಲೆಗಳು ಒಳಗಡೆ ಇರೋ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಟಾಪಲ್ಲಿ ಇರ್ತಾರೆ. ಆದರೆ ಈಸ್ಟ್ ಕೋಸ್ಟ್ ಹೋಗಿ ನೀವು, ಅಲ್ಲೂ ಮೀನೇ ಇದೆ, ಅಲ್ಲೂ ಒಮೆಗಾ 3 ಇದೆ ಮೀನಲ್ಲಿ. ಆದರೆ ಆಂಧ್ರ ಪ್ರದೇಶ, ಒಡಿಶಾ, ಬಂಗಾಳ ತಗೊಳ್ಳಿ, ಅಲ್ಲೇನು ಹಾಗೇನು ಟ್ರೆಂಡ್ ಇಲ್ಲ. ಗಡಿ ಜಿಲ್ಲೆಗಳು ಟಾಪಲ್ಲೇ ಬರ್ತಾರೆ, ಯಾವಾಗಲೂ ಕೂಡ 1, 2, 3 ಅವರೇ ತಗೊಳ್ತಾರೆ, ಆ ಟ್ರೆಂಡ್ ಇಲ್ಲ. ಒಳಗಿನ ಜಿಲ್ಲೆಗಳು ಕೂಡ ತಗೊಳ್ತಾರೆ. ಹಾಗಾಗಿ ಹೆಲ್ಪ್ ಮಾಡ್ಬೋದು ಅಷ್ಟೇ. ಆಹಾರ ಪದ್ಧತಿ ಆಲ್ರೆಡಿ ಇರೋ ಇಕೋಸಿಸ್ಟಮ್ಗೆ ಒಂದು ಫ್ಯಾಕ್ಟರ್ ಆಗಿ ಹೆಲ್ಪ್ ಮಾಡ್ಬೋದು ಅಂತ ನಾವಿಲ್ಲಿ ಅಂದ್ಕೊಳ್ಬೋದು. ಈಗ ಬನ್ನಿ ಆ ಕ್ಲಾಸ್ ರೂಮ್ನಲ್ಲಿ ನಡೆಯೋ ಮ್ಯಾಜಿಕ್ ಬಗ್ಗೆ ನಾವು ನೋಡೋಣ. 0 ಫೇಲ್ಯೂರ್ ಸೀಕ್ರೆಟ್. ಕರಾವಳಿಯ ಪ್ರತಿ ಶಾಲೆಯಲ್ಲೂ ರಿಸಲ್ಟ್ ಫ್ಯಾಕ್ಟ್ರಿ. ಸ್ನೇಹಿತರೆ, ಕರಾವಳಿ ಜಿಲ್ಲೆಗಳಿರೋ ಟಾರ್ಗೆಟ್ ಏನು ಗೊತ್ತಾ? ಶೂನ್ಯ ವೈಫಲ್ಯ, ಅಂದರೆ 0 ಫೇಲ್ಯೂರ್ ಸ್ಟ್ರಾಟಜಿ. ಒಬ್ಬನೇ ಒಬ್ಬ ಸ್ಟೂಡೆಂಟ್ ಕೂಡ ಫೇಲ್ ಆಗಬಾರ್ದು ಅನ್ನೋದು ಅಲ್ಲಿನ ಟೀಚರ್ಸ್ ಹಠ. ಅದನ್ನು ಹೇಗೆ ಅವರು ಅಚೀವ್ ಮಾಡ್ತಾರೆ? ಮೊದಲನೇದು ಸ್ಲೋ ಲರ್ನರ್ಸ್ ಟ್ರ್ಯಾಕಿಂಗ್. ಯಾರು ಓದೋದ್ರಲ್ಲಿ ಹಿಂದೆ ಇರ್ತಾರೋ ಅಂಥವ್ರಿಗಾಗಿ 6 ವಿಷಯಗಳ ಸಿಂಪಲ್ ಸ್ಟಡಿ ಮೆಟೀರಿಯಲ್ ರೆಡಿ ಮಾಡಿಕೊಡ್ತಾರೆ. ಅದನ್ನು 600ಕ್ಕೂ ಅಧಿಕ ಶಾಲೆಗಳಿಗೆ ಹಂಚ್ತಾರೆ. ಎಕ್ಸಾಮ್ಗೂ ಮುಂಚೆನೇ ಅವರಿಗೆ ನೈಟ್ ಕ್ಲಾಸ್, ಎಕ್ಸ್ಟ್ರಾ ಕ್ಲಾಸ್ ಶುರುವಾಗುತ್ತೆ. ಎರಡನೇದು ಪ್ರಿಪರೇಟರಿ ಎಕ್ಸಾಮ್. ಫೈನಲ್ ಬೋರ್ಡ್ ಎಕ್ಸಾಮ್ಗೂ ಮುನ್ನ 3ರಿಂದ 4 ಕಠಿಣವಾದ ಪೂರ್ವ ತಯಾರಿ ಪರೀಕ್ಷೆಗಳನ್ನು ಮಾಡ್ತಾರೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಪ್ರಕಾರ 3 ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡಬೇಕು. ಆದರೆ ಅಲ್ಲಿನ ಕೆಲ ಶಾಲೆಗಳು ಅದಕ್ಕಿಂತಲೂ ಹೆಚ್ಚು ಪ್ರಿಪರೇಟರಿ ಎಕ್ಸಾಮ್ಸ್ನ ನಡೆಸ್ತಾರೆ.
ಅದು ಹೇಗಿರುತ್ತೆ ಅಂದರೆ ಪಕ್ಕಾ ಬೋರ್ಡ್ ಎಕ್ಸಾಮ್ಸ್ನಷ್ಟೇ ಟಫ್ ಇರ್ತವೆ. ಸೆಂಟ್ರಲ್ ಕಂಟ್ರೋಲ್, CCTV ಮಾನಿಟರಿಂಗ್ ಎಲ್ಲ ತುಂಬ ಶಿಸ್ತುಬದ್ಧವಾಗಿ ನಡೆಸ್ತಾರೆ. ಕ್ವಶನ್ ಬ್ಯಾಂಕ್ಗಳನ್ನು ಮಕ್ಕಳ ಕೈಲಿ ಬಿಡಿಸಿ ಅವರ ಪರೀಕ್ಷೆಯ ಭಯವನ್ನು ಓಡಿಸ್ತಾರೆ. ಮೂರನೇದು, ಇದು ಉಡುಪಿಯ ಸ್ಪೆಷಲ್ ದತ್ತು ಯೋಜನೆ. ಪಾಸ್ ಆಗೋಕೆ ಕಷ್ಟಪಡ್ತಿರೋ ಮಕ್ಕಳನ್ನು ಟೀಚರ್ಸ್ ದತ್ತು ಪಡಿತಾರೆ. ಅವ್ರಿಗೆ ಟೀಚರ್ಸಿಗೆ ಮರ್ಯಾದೆ ಪ್ರಶ್ನೆ, ಅವರು ಸ್ಟೂಡೆಂಟ್ಸ್ ಫೇಲ್ ಆದರೆ ಅವರು ಅದನ್ನು ಪ್ರತಿಷ್ಠೆಯಾಗಿ ತಗೊಳ್ತಾರೆ. ಅಡಾಪ್ಟ್ ಮಾಡಿಕೊಂಡು ಅವರಿಗೆ ಹೇಳ್ಕೊಡ್ತಾರೆ. ಅಡಾಪ್ಟ್ ಅಂದರೆ ಮಗುನ ಇವ್ರು ತೊಗೊಂಡೋಗಿ ಸಾಕೋದಿಲ್ಲ, ಬಟ್ ಮಗುವಿನ ಎಜುಕೇಷನಲ್ಲಿ ಪಾಸ್ ಮಾಡಿಸೋ ಜವಾಬ್ದಾರಿಯನ್ನು ಟೀಚರ್ಸ್ ತೊಗೊಂಡ್ಬಿಡ್ತಾರೆ. ಏನೋ ನಾಲ್ಕನೇದು ಅತಿ ಮುಖ್ಯವಾಗಿರೋದು ಕಮ್ಯುನಿಟಿ ಫಂಡಿಂಗ್. ಕರಾವಳಿಯಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ SDMC ಅಂದರೆ ಅದೆಲ್ಲೋ ಸುಮ್ಮನೆ ಹೆಸರಿಗಷ್ಟೇ ಅಲ್ಲ. ಪೋಷಕರು ತಿಂಗಳಿಗೆ ಕನಿಷ್ಠ 100 ರೂಪಾಯಿ ವಂತಿಗೆ ಹಾಕ್ತಾರೆ. ಊರಿನ ದೇವಸ್ಥಾನಗಳು, ಹಳೆ ವಿದ್ಯಾರ್ಥಿಗಳು ಸ್ಕೂಲ್ಗೆ ಅಂತ ದುಡ್ಡನ್ನು ಸುರಿತಾರೆ. ಆ ದುಡ್ಡಲ್ಲಿ ಶಾಲೆ ರಿಪೇರಿ ಮಾಡ್ತಾರೆ, ಗೆಸ್ಟ್ ಟೀಚರ್ಸ್ ತರ್ತಾರೆ. ಒಟ್ಟಿನಲ್ಲಿ ಶಾಲೆಯನ್ನೇ ಒಂದು ದೇವಾಲಯದ ರೀತಿ ಅಲ್ಲಿನ ಜನ ನಂಬಿಕೆ ಇಟ್ಕೊಂಡು ಸಾಕ್ತಾರೆ. ಅಕ್ಷರದಿಂದ ಉದ್ಯಮ, ಜಗತ್ತನ್ನೇ ಗೆದ್ದ ಕರಾವಳಿ ಬ್ರೇನ್ಸ್. ಅಲ್ಲಿ ಬರೋ ಬರೀ ಮಾರ್ಕ್ಸ್ ಕಾರ್ಡಿಗೆ ಸೀಮಿತ ಆಗಿಲ್ಲ. ತಾವು ಕಲಿತ ಅಕ್ಷರ ಮತ್ತು ಪಡೆದ ಫಲಿತಾಂಶವನ್ನು ಅವರು ದೊಡ್ಡ ಉದ್ಯಮವನ್ನಾಗಿ ಸರ್ವಿಸ್ ಸೆಕ್ಟರ್ ಆಗಿ ಬದಲಾಯಿಸಿದ್ದಾರೆ. ಅದಕ್ಕೆಲ್ಲ ಭೌಗೋಳಿಕತೆ ಕೂಡ ಕೊಡುಗೆ ಕೊಟ್ಟಿದೆ. ಒಂದ್ ಕಡೆ ಅರಬ್ಬಿ ಸಮುದ್ರ, ಇನ್ನೊಂದ್ ಕಡೆ ಪಶ್ಚಿಮ ಘಟ್ಟ, ವಿಪರೀತ ಮಳೆ, ಬೇರೆ ಕಡೆ ಇದ್ದ ಹಾಗೆ ದೊಡ್ಡ ಕೃಷಿ ಭೂಮಿ ಅಲ್ಲಿರಲಿಲ್ಲ. ಹಾಗಾಗಿ ಅಲ್ಲಿನ ಜನ ನೆಚ್ಕೊಂಡಿದ್ದು ಶಿಕ್ಷಣ ಮತ್ತು ಸೇವಾ ವಲಯವನ್ನ, ಸರ್ವಿಸ್ ಸೆಕ್ಟರ್ ಅನ್ನ, ಬಿಸ್ನೆಸ್ ಮಾಡೋದನ್ನ. ಶಿಕ್ಷಣದೊಂದಿಗೆ ಬೆಳೆದ ಆ ನಾಲೆಜ್ ಭಾರತದ ಟಾಪ್ ಬ್ಯಾಂಕ್ಗಳನ್ನು ಹುಟ್ಟುಹಾಕ್ತು. 1880ರಿಂದ 1935 ಒಳಗಡೆ ಕರಾವಳಿಯಲ್ಲಿ 22 ಬ್ಯಾಂಕ್ಗಳು ಹುಟ್ಕೊಂಡ್ವು. 1906ರಲ್ಲಿ ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, 1925ರಲ್ಲಿ ಸಿಂಡಿಕೇಟ್ ಬ್ಯಾಂಕ್, 1931ರಲ್ಲಿ ವಿಜಯ ಬ್ಯಾಂಕ್ ಶುರುವಾದವು. ಅದಕ್ಕೆ ದಕ್ಷಿಣ ಕನ್ನಡ ಮಂಗಳೂರನ್ನ ಭಾರತದ ಬ್ಯಾಂಕಿಂಗ್ ತೊಟ್ಟಲು ಅಂತಾನೆ ಕರೆಯೋದು. 1928ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಪಿಗ್ಮಿ ಸ್ಕೀಮ್ ತಂದು ದಿನ 8 ಆಣೆ ಕಲೆಕ್ಟ್ ಮಾಡಿ ದೊಡ್ಡ ಎಕಾನಮಿಯನ್ನು ಕಟ್ಟಿತ್ತು. 8 ಆಣೆ ಅಂದರೆ 50 ಪೈಸೆ ಅಂತ ಅನ್ಕೊಳ್ಳಿ ನೀವು. ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಲ್ಲಿನ ಎಜುಕೇಷನ್ಗೆ ಮತ್ತಷ್ಟು ಶಕ್ತಿ ಕೊಡ್ತು. ಪ್ರತಿ 500 ಜನಕ್ಕೆ ಒಂದರಂತೆ ಬ್ಯಾಂಕ್ ಬ್ರಾಂಚ್ಗಳಿದ್ವು. ಇದರಿಂದ ಮಕ್ಕಳಿಗೆ ಓದೋಕೆ ಈಸಿಯಾಗಿ ಎಜುಕೇಷನ್ ಲೋನ್ ಕೂಡ ಸಿಕ್ತು. ಡೇಟಾ ಪ್ರಕಾರ 16,000ಕ್ಕೂ ಅಧಿಕ ಅಕೌಂಟ್ಗಳಿಂದ ಬರೋಬ್ಬರಿ 421 ಕೋಟಿ ರೂಪಾಯಿ ಎಜುಕೇಷನ್ ಲೋನ್ ಕೊಟ್ಟಿದ್ದು ಇದೇ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲೇ. ಹಾಗೆ ತಾವು ಕಲಿತ ಶಿಕ್ಷಣ ಮತ್ತು ಮೆಡಿಕಲ್ ನಾಲೆಜ್ ಅನ್ನು ಇವರು ದೊಡ್ಡ ಎಜುಕೇಷನ್ ಟೂರಿಸಂ ಮತ್ತು ಮೆಡಿಕಲ್ ಟೂರಿಸಂ ಆಗಿ ಬದಲಾಯಿಸಿದ್ರು. ಇವತ್ತು ಮಂಗಳೂರು, ಮಣಿಪಾಲದ ಹಾಸ್ಪಿಟಲ್ ಮತ್ತು ಯೂನಿವರ್ಸಿಟಿಗಳಿಗೆ ಇಡೀ ಪ್ರಪಂಚದಿಂದ ಜನ ಹೋಗ್ತಾರೆ. ಇನ್ನು ಉಡುಪಿ ಹೋಟೆಲ್ಗಳು ಮತ್ತು ಅದರ ಬಿಸ್ನೆಸ್ ಮತ್ತು ಟೇಸ್ಟ್ ಬಗ್ಗೆ ಮಾತಾಡೋ ಹಾಗೇನೇ ಇಲ್ಲ. ಇನ್ನು ಈಗ ಕರಾವಳಿ ಇನ್ನೊಂದು ಹೊಸ ಕ್ರಾಂತಿಗೂ ರೆಡಿ ಆಗಿದೆ. ಬ್ಯಾಂಕಿಂಗ್, ಹೋಟೆಲ್ ಮತ್ತು ಎಜುಕೇಷನ್ ಕಟ್ಟಿದ ಈ ಮಣ್ಣು ಈಗ ಹೊಸ ಟೆಕ್ನಾಲಜಿ ಮತ್ತು IT ಸೆಕ್ಟರ್ ಕಡೆಗೆ ಮುಖ ಮಾಡಿದೆ. ಮಂಗಳೂರು ಇವತ್ತು ಕರ್ನಾಟಕದ 2ನೇ ಅತಿ ದೊಡ್ಡ IT ಹಬ್ ಆಗಿ ಬೆಳೆದಿದೆ. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII ರಿಪೋರ್ಟ್ ಪ್ರಕಾರ ಮಂಗಳೂರಿಂದ ವಾರ್ಷಿಕ ಸುಮಾರು 3,000 ಕೋಟಿಗೂ ಅಧಿಕ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗ್ತಿದೆ IT ಸರ್ವಿಸಸ್. ಮಣಿಪಾಲ ಮತ್ತು ಮಂಗಳೂರಲ್ಲಿ ಈಗ ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ಗಳು ತಲೆ ಎತ್ತಿವೆ. ಇತರ ಜಿಲ್ಲೆಗಳು ಕಲಿಬೇಕಾಗಿರೋದು ಏನು? ಇದೆಲ್ಲ ನೋಡಿದ್ಮೇಲೆ ನಿಮ್ಗೊಂದು ಪ್ರಶ್ನೆ ಮೂಡ್ಬೋದು. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇಷ್ಟೆಲ್ಲ ದುಡ್ಡಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರೋ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಹೈಟೆಕ್ ಮೂಲ ಸೌಕರ್ಯ ಇದೆ, ಆದರೂ ರಿಸಲ್ಟ್ಸ್ ಅಲ್ಲಿ ಕರಾವಳಿನ ಹಿಂದಿಕ್ಕೋಕೆ ಯಾಕೆ ಆಗ್ತಾ ಇಲ್ಲ? ಇದಕ್ಕೆ ಉತ್ತರ ಸಿಂಪಲ್. ಅದೇ ಆದ್ಯತೆ, ಅಂದ್ರೆ ಪ್ರಯಾರಿಟಿ ಕೊಡಬೇಕಾಗಿರೋದು. ಉತ್ತರ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಅಥವಾ ಬೆಂಗಳೂರೇ ಇರ್ಬೋದು, ಬೇರೆ ಜಿಲ್ಲೆಗಳು ಕರಾವಳಿಯಿಂದ ಕಲಿಬೇಕಾಗಿರೋ 3 ಪ್ರಮುಖ ಪಾಠಗಳಿವೆ. ಮೊದಲನೇ ಪಾಠ ಪೋಷಕರು ಮತ್ತು ಶಿಕ್ಷಕರ ನಡುವಿನ ಸಂಬಂಧ. ಕರಾವಳಿಯಲ್ಲಿ ತಂದೆ ತಾಯಿ ಕೂಲಿ ಕೆಲಸನೇ ಮಾಡ್ತಿರ್ಬೋದು, ಆದರೆ ವಾರಕ್ಕೊಮ್ಮೆ ಸ್ಕೂಲ್ಗೆ ಹೋಗಿ ಮಗಳು ಹೆಂಗೆ ಓದ್ತಿದ್ದಾರೆ ಅಂಥೇಳಿ ಮಾನಿಟರ್ ಮಾಡ್ತಾರೆ, ಟೀಚರ್ಸ್ ಹತ್ರ ಕೇಳ್ತಾರೆ. ಪೋಷಕರಲ್ಲಿ ಆ ಇನ್ವಾಲ್ವ್ಮೆಂಟ್ ಬರಬೇಕು. ಎರಡನೇ ಪಾಠ ಸಿಸ್ಟಮ್ ಅಕೌಂಟಬಿಲಿಟಿ. ಬರೀ ಟಾಪರ್ಸ್ ಬಗ್ಗೆ ಮಾತ್ರ ಕೇರ್ ಮಾಡೋದಲ್ಲ, ಲಾಸ್ಟ್ ಬೆಂಚ್ ಮಗುವಿಗೂ ಕ್ವಾಲಿಟಿ ಶಿಕ್ಷಣ ಕೊಡಬೇಕು, ಆ ಕಮಿಟ್ಮೆಂಟ್ ಇರಬೇಕು. ನನಗೆ ಸ್ಕೂಲಲ್ಲಿ, ನಮ್ಮ ಹೈಸ್ಕೂಲ್ನಲ್ಲಿ, ನಾನು ಹೈಸ್ಕೂಲ್ ತನಕ ಸೇಂಟ್ ಜೋಸೆಫ್ಸ್ ಹೈಸ್ಕೂಲ್ ನಮ್ಮ ಕೊಪ್ಪದಲ್ಲಿ ಓದಿರೋದು, ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ. PUC ಡಿಗ್ರಿ ಎಲ್ಲ ಗೌರ್ಮೆಂಟ್. ಆಮೇಲೆ 1, 2, 3ನೇ ಕ್ಲಾಸ್ ಕೂಡ ಗೌರ್ಮೆಂಟ್ ಸ್ಕೂಲೇ. ಅದಾದಮೇಲೆ ಈ ಕ್ರಿಶ್ಚಿಯನ್ ಕಾನ್ವೆಂಟ್, ಇದು 3ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ. ಮ್ಯಾಥ್ಸ್ ನನ್ನ ತಲೆಗೇ ಹೋಗ್ತಾ ಇರಲಿಲ್ಲ. ಅವ್ರಿಗೇನಾಗಬೇಕು, ಬಿಡ್ಬೋದಾಗಿತ್ತಲ್ಲ, ನೀವು ನನ್ನ ಸಬ್ಜೆಕ್ಟ್ ಮಾತ್ರ ಯಾಕೆ ಓದಲ್ಲ ಅಂಥೇಳಿ ನಮ್ಮ ಮಾಸ್ಟ್ರು ದಿವಾಕರ್ ಸರ್ ಅಂತ ಹೋಗಿ ಕ್ಲಾಸ್ ಮುಗಿದ್ಮೇಲೆ ಫ್ರೀ ಇರೋ ಟೈಮ್ನಲ್ಲೆಲ್ಲ ಅವ್ರದ್ದು ಸ್ಟಾಫ್ ರೂಮಲ್ಲಿ ಅವ್ರ ಟೇಬಲ್ ಮುಂದೆ ಕೂತ್ಕೊಂಡು ಅವ್ರು ಏನೋ ವರ್ಕ್ ಮಾಡೋ ಟೈಮ್ನಲ್ಲಿ ಅವ್ರು ಕೆಳಗಡೆ ಕೂರಿಸ್ಕೊತಿದ್ರು, ಕೂತ್ಕೋ ಇಲ್ಲಿ ಕಲಿ ಅಂಥೇಳಿ. ಆದರೂ ಅವ್ರು ಎಷ್ಟೇ ಕಷ್ಟಪಟ್ಟರು ಕೂಡ ಅವ್ರ ಕೈಯಲ್ಲಿ ಮ್ಯಾಥ್ಸ್ ನನ್ನ ತಲೆ ತುಂಬಕ್ಕಾಗಿಲ್ಲ. ಎಲ್ಲರಿಗೂ ತಲೆ ತುಂಬಿದ್ರು ಅವರು, ಎಲ್ಲ 100 ಎಲ್ಲ ತೆಗಿತಾಯಿದ್ರು ಅವ್ರು ಪಾಠ ಕೇಳಿ, ಅಷ್ಟು ಜನ ಪಾಠ ಮಾಡ್ತಾಯಿದ್ರು. ನನ್ನ ತಲೆಗೆ ಮ್ಯಾಥ್ಸ್ ಹೋಗ್ತಾ ಇರಲಿಲ್ಲ ಅವಾಗ. ಅದು ನೆನಪಾಯ್ತು ಇವಾಗ ಟೀಚರ್ಸ್ ಕಮಿಟ್ಮೆಂಟ್ ಅಂತ ಬಂದಾಗ. ಇದು ಪ್ರೈವೇಟ್ ಸ್ಕೂಲ್, ಬಟ್ ಏಡೆಡ್ ಆಗಿತ್ತು, ಸರ್ಕಾರಿ ಅನುದಾನಿತ ಆಗಿತ್ತು ಸ್ಕೂಲ್ ಇದು ನಮ್ಮದು. ಹೈಸ್ಕೂಲ್ ತನಕ, 3ನೇ ಕ್ಲಾಸಿಂದ ಹೈಸ್ಕೂಲ್ ತನಕ. ಹಾಗಂತ ಗೌರ್ಮೆಂಟ್ ಕಾಲೇಜ್ ಕೂಡ ವರ್ಸ್ಟ್ ಇದ್ದಾವೆ ಅಂತಲ್ಲ, ಚೆನ್ನಾಗಿದ್ದಾವಲ್ಲಿ.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಪ್ಪದಲ್ಲಿ ನಾನು ಓದಿರೋದು, ಡಿಗ್ರಿ ಮಾಡಿರೋದು. ಆ ಟೈಮ್ನಲ್ಲೂ ಕೂಡ ಅಲ್ಲೂ ಕೂಡ ಬೆಟರ್ ಲೆಕ್ಚರರ್ಸ್ ಇದ್ರು. ಸ್ಟೂಡೆಂಟ್ಸ್ ಬಗ್ಗೆ ಅವರು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಉದ್ದಾರ ಆಗ್ರಯ ಅಂತ ಹೇಳಿ ನಮಗೆ ಪರ್ಸ್ನಲಿ ಕರೆದ್ಬಿಟ್ಟು ಬುದ್ಧಿವಾದ ಹೇಳ್ತಾ ಇದ್ರು ನಾವು ಕ್ರೇಜಿಯಾಗಿ ಬಿಹೇವ್ ಮಾಡಿದಾಗಲೆಲ್ಲ. ಅದರಲ್ಲೂ ಕೂಡ ನಾನೊಂದ್ಸಲಿ ಇಂಟರ್ನಲ್ ಎಕ್ಸಾಮ್ಗೆ ಹೋಗಿರಲಿಲ್ಲ. ಯಾರು ಬರೀತಾರೆ ಅನ್ನೋ ಆ್ಯಟಿಟ್ಯೂಡ್ ಇತ್ತು, ವಿಚಿತ್ರವಾಗಿರೋ ವರ್ತನೆ ಇತ್ತು ಅವಾಗ ನನಗೆ. ಆ ಟೈಮ್ನಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಎಕ್ಸಾಮ್ ನಡೀತಿದೆ, ನಾನು ಬರೆಯೋಕ್ಕೆ ಹೋಗಿರಲಿಲ್ಲ. ಹೊರಗಡೆ ನಾನು ಲೈಬ್ರರಿಯಲ್ಲಿ ಏನೋ ಓದ್ತಾ ಕೂತ್ಕೊಂಡಿದ್ದೆ ಬೇರೆ ಬುಕ್ನ. ಪಾಸ್ ಆಗೋಕ್ಕೆ ಇಂಟರ್ನಲ್ ಎಕ್ಸಾಮ್ ಬರೀಬೇಕಾ? ಮೇಯ್ನ್ ಎಕ್ಸಾಮಲ್ಲಿ 80 ಇರುತ್ತಲ್ವ, 20 ಮಾರ್ಕ್ಸ್ ಇಂಟರ್ನಲ್ ಎಕ್ಸಾಮು. 80 ಬರೆದ್ರೆ ಸಾಕು, 60 70 ಬಂದರೆ ಸಾಕು ಬಿಡು, ಈಸಿ ಅನ್ನೋ ಆ್ಯಟಿಟ್ಯೂಡ್ ಇತ್ತು. ಅದು ಒಳ್ಳೆ ಬುದ್ಧಿ ಅಲ್ಲ, ಕೆಟ್ಟ ಬುದ್ಧಿ ಅದು. ಅವಾಗಿತ್ತು, ಏನು ಮಾಡೋದು? ಆ ಟೈಮ್ನಲ್ಲಿ ಸ್ನೇಹಿತರೆ, ನಮ್ಮ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ಬಸವರಾಜ್ ಅಂಥೇಳಿ, ಅವ್ರಿಗೆ ಆ ಕಾಲೇಜಲ್ಲಿ ಇರಲಿಕ್ಕಿಲ್ಲ, ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರ್ತಾರೆ ಅವರು ಹೊರಗೆ ಬರೋರು, ನೀನು ಇಲ್ಲಿದೆಯಾ, ನೀನು ಮತ್ತೆ ಟೆಸ್ಟಿಗೆ ಬಂದಿಲ್ಲ ಅಂಥೇಳಿ ನನ್ನನ್ನು ಬಿಡಲೇ ಇಲ್ಲ. ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಮುಂದೆ ಅಗೇನ್ ಇವರು ಕೂಡ ಸ್ಟಾಫ್ ರೂಮಲ್ಲಿ ಕೂರಿಸ್ಕೊಂಡು ಟೆಸ್ಟ್ ಬರ್ಸಿದ್ರು ನನಗೆ. 20 ಮಾರ್ಕ್ಸು ಯಾಕೆ ಮಿಸ್ ಮಾಡ್ಕೊತೀಯಾ, ಬರೀ ಅಂಥೇಳಿ ಫೋರ್ಸ್ ಮಾಡಿ ಬರ್ಸಿದ್ರು. ಅವ್ರು ಕೈ ಸಿಕ್ಕಾಕೊಂಡು ತಪ್ಸ್ಕೊಂಡು ಓಡೋಕ್ಕಾಗತ್ತಾ? ಇಲ್ಲ ಸರ್ ಬರಲ್ಲ ಅಂಥೇಳಿ ಹೋಗಿ ಬರ್ದಿದ್ದೆ ನಾನು. ಬೇರೆ ಕಡೆ ಆಗಿದ್ರೆ ಇವನು ಯಾರೋ ಹೋಗ್ಲಿ ಸಾಯಿಲಿ ಅಂತ ಬಿಡ್ತಿದ್ರು. ಬಟ್ ಅವ್ರು ಹಂಗೆ ಮಾಡಿರಲಿಲ್ಲ. ಇದೇನು ಪ್ರೈವೇಟ್ ಕಾಲೇಜಾ? ಇಲ್ಲ, GFGC ಕೊಪ್ಪ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೊಪ್ಪ. ಸೊ ಶಿಕ್ಷಕರಲ್ಲೂ ಕೂಡ ಆ ರೀತಿ ಇನ್ವಾಲ್ವ್ಮೆಂಟ್ ಬೇಕು. ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದ ವೆಂಕಟೇಶ್ ಸರ್ ಅಂತಿದ್ರು. ಅವರಂತೂ ರೇಡ್ ಮಾಡ್ತಿದ್ರು ಲಿಟ್ರಲಿ. ಹುಡುಗರು ಧೂಮಪಾನ ಮಾಡ್ತಾರಲ್ಲಿ ಇಲ್ಲಿ ಕ್ಯಾಂಟೀನ್ಗಳಲ್ಲಿ, ಗೂಡಂಗ್ಲಿಲೆಲ್ಲ ನಿಂತ್ಕೊಂಡು ಅಂಥೇಳಿ. ಈ IT ರೇಡು, ಈ ED ರೇಡೆಲ್ಲ ಆಗುತ್ತೆ ಗೊತ್ತಾ? ಎಲ್ಲ ಓಡೋಗೋದು ಅವ್ರು ಬಂದ ತಕ್ಷಣ. ಅಲ್ಲಿರೋ ಒಂದು ಗೂಡಂಗಡಿ, ಅಲ್ಲಿರೋ ಒಂದು ಯಾವುದೋ ಕ್ಯಾಂಟೀನು, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಳ್ತಿದ್ರು, ಹೋಗಿ ಸೇರ್ಕೊಳ್ತಿದ್ರು ಹುಡುಗರೆಲ್ಲ. ಇವ್ರು ಲಿಟ್ರಲಿ ಬಂದು ನುಗ್ಗಿಬಿಡ್ತಾ ಇದ್ರು ಒಳಗಡೆ. ಅವರು ಜುಟ್ಟು ಹಿಡಿದು ಹೇಳ್ಕೊಂಡು ಹೋಗ್ತಿದ್ರು ಆಮೇಲೆ ಸ್ಟಾಫ್ ರೂಮಿಗೆ. ಅಷ್ಟು ಜೋರಿದ್ರು ಅವರು, ಹಂಗೆ ಕಂಟ್ರೋಲ್ ಇಟ್ಕೊಳ್ತಿದ್ರು. ಗೌರ್ಮೆಂಟ್ ಕಾಲೇಜ್, ಅಗೇನ್ ಇದು ಕೂಡ ಸೇಮ್ ಗೌರ್ಮೆಂಟ್ ಕಾಲೇಜ್. ಈ ಥರ ಆ್ಯಟಿಟ್ಯೂಡ್ ಟೀಚರ್ಸ್ಗೂ ಕೂಡ ಬಂದಾಗ, ಎಲ್ಲ ಕಡೆ ಬಂದಾಗ, ಇದು ನಮ್ಮ ಸ್ಕೂಲು, ನಮ್ಮ ಮಕ್ಕಳು ಅಂಥೇಳಿ ಇದೆಲ್ಲ ಸೇರಿದಾಗ, ಟೀಚರ್ಸು, ಸ್ಟೂಡೆಂಟ್ಸು, ಪೇರೆಂಟ್ಸ್ ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆದಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 3ನೇ ಪಾಠ, SDMC, ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿಗಳು. ಸರ್ಕಾರಿ ಶಾಲೆ ಅಂದರೆ ಅದು ಕೇವಲ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಅದು ನಮ್ಮ ಊರಿನ ಆಸ್ತಿ ಅನ್ನೋ ಮನೋಭಾವ. ಊರಿನ ಜನರಲ್ ಅದು ಬರಬೇಕು. ಸ್ಕೂಲಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಎಷ್ಟಾಗುತ್ತಷ್ಟು, ಕೈಲಾದಷ್ಟು. ಫಂಕ್ಷನಿಗೆ ನಮ್ಮ ಸ್ಕೂಲ್ ಅಂತ ಹೋದ್ಕೊಳ್ಳೇ ಆಗೋದಿಲ್ಲ. ಕೈಲಾದಷ್ಟು ಶಕ್ತಿ ಮೀರಿ ಕಾಂಟ್ರಿಬ್ಯೂಟ್ ಮಾಡೋಕೆ ಪ್ರಯತ್ನ ಪಡಬೇಕು. ಒಬ್ಬಿಬ್ಬರಲ್ಲ, ಎಲ್ಲರೂ ಕೂಡ. ಅವಾಗ ಆ ಸ್ಕೂಲ್ಗಳು ಉದ್ಧಾರ ಆಗ್ತವೆ. ಇನ್ನು ಕಡೆದಾಗಿ ಹೇಳೋದಾದ್ರೆ, ಕರಾವಳಿ ಜಿಲ್ಲೆಗಳ ಈ ಎಜುಕೇಷನ್ ಸಕ್ಸಸ್ ಯಾವುದೋ ರಾತ್ರಿ ಆದ ಮ್ಯಾಜಿಕ್ ಖಂಡಿತ ಅಲ್ಲ. ಅದು 200 ವರ್ಷಗಳ ಇತಿಹಾಸ. ಬ್ಯಾಂಕಿಂಗ್ ಸಪೋರ್ಟ್, ಪ್ರೈವೇಟ್ ಸಂಸ್ಥೆಗಳ ಶ್ರಮ ಮತ್ತು ಪ್ರತಿ ಮಗುವನ್ನು ಗೆಲ್ಲಿಸಲೇಬೇಕು ಅನ್ನೋ ಟೀಚರ್ಸ್ ಕಮಿಟ್ಮೆಂಟ್ನ ರಿಸಲ್ಟ್ ಅದು. ಇದು ಕೇವಲ ಅಂಕಗಳ ಪಟ್ಟಿಯಲ್ಲ, ಇದೊಂದು ಶೈಕ್ಷಣಿಕ ಕ್ರಾಂತಿ. ಈ ಕರಾವಳಿ ಮಾಡೆಲನ್ನು ನಮ್ಮ ರಾಜ್ಯದ ಬೇರೆಲ್ಲ ಜಿಲ್ಲೆಗಳು ಅಳವಡಿಸ್ಕೊಂಡ್ರೆ ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ಇಡೀ ಕರ್ನಾಟಕವೇ, ಇಡೀ ದೇಶದ ಶೈಕ್ಷಣಿಕ ನಕ್ಷೆಯಲ್ಲಿ ನಂಬರ್ 1 ಬರೋಕ್ಕೆ ಸಾಧ್ಯ ಇದೆ. ಈ ವರದಿ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಏನು, ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಬೇರೆ ಜಿಲ್ಲೆಗಳ ಜನ ಆದರೆ ಅಲ್ಲಿ ಯಾಕೆ ಕಮ್ಮಿ ಆಗ್ತಿದೆ ಅನ್ನೋ ನಿಮ್ಮ ಒಪಿನಿಯನ್ ಕೂಡ ಹೇಳಿ. ನೀವು ಕರಾವಳಿಯವರಾಗಿದ್ದರೆ ಏನಾದರೂ ಬೇರೆ ಪಾಯಿಂಟ್ಸ್ ಮಿಸ್ ಆಗಿದೆಯಾ, ಅದನ್ನು ಕೂಡ ನೀವು ಆ್ಯಡ್ ಮಾಡಿ. ಹಾಗೆ ಸ್ನೇಹಿತರ, ಕಡೆದಾಗಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.